ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ. ಆಲ್ರೆಡಿ 11 ರಾಶಿಗಳು ಕೂಡ ಯಾವ ರೀತಿ ಒಂದು ಕೆಲಸ ಆಗಿರ್ಬೋದು, ಬಿಸ್ನೆಸ್ಸು, ಮಿತ್ರತ್ವದ ರಾಶಿಗಳು ಯಾವುದು, ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಇನ್ನು ಕೊನೆಯ ರಾಶಿಗೆ ನಾವು ಬಂದಿದ್ದೀವಿ. ಇವತ್ತು ಮೀನ ರಾಶಿಯವರಿಗೆ ತಿಳಿಸ್ಬಿಡಿ ಯಾವ ರೀತಿ ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳ್ಬೇಕು, ಇನ್ನು ಯಾವ ದೇವರವನ್ನು ಆರಾಧನೆ ಅವ್ರು ಮಾಡೋದ್ರಿಂದ ಬಿಸ್ನೆಸ್ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನೋಂಥದ್ದನ್ನ ಕಾಣಬಹುದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೀನರಾಶಿಯವರು ಅವರಿಗೆ ಬೇಕಾದಷ್ಟು ನಾಲೆಡ್ಜನ್ನು ಇಟ್ಕೊಂಡಿದ್ದಾರೆ. ಅದು ಅವ್ರಿಗೆ ಉಪಯೋಗ ಆಗೋದು ಅವ್ರಿಗೆ ಗೊತ್ತಿರೋವಂಥದ್ದೇ. ಇದಿಟ್ಟುಕೊಂಡು ಒಂದು ಜಾಬ್ ಮಾಡೋ ಮುಖಾಂತರ ಆ ಜಾಬ್ ಮಾಡ್ತಾ ಇರೋರಿಗೆ ಗೊತ್ತಿರಲ್ಲ, ಇವರು ಮತ್ತೊಂದು ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ಅಷ್ಟು ಗುಟ್ಟು ಅಡಗಿರುತ್ತೆ ಇವರಲ್ಲಿ. ಅಂದರೆ ಇದು ಕೆಟ್ಟದ್ದಂತಲ್ಲ, ಇವರು ಬೆಳಿಬೇಕು ಅಂತಕ್ಕಂಥ ಆದರ್ಶ ಇದೆಯಲ್ಲ, ಇವರು ಬೆಳಿಬೇಕು ಅಂತಕ್ಕಂತಹ ಇವರಲ್ಲಿ ಬೇಗ ನಾನು ಬೆಳಿಬೇಕು ಅಂತಕ್ಕಂತಹದ್ದು ಏನು ಆ ಹಂಬಲ ಇದೆ ಅದು ಜಾಸ್ತಿ ಇರುತ್ತೆ ಅವರಿಗೆ. ಒಂದೊಂದು ಬಾರಿ ಎಡು ಬೀಳ್ತಾರೆ. ಯಾಕೆ ಎಡುತ್ತಾರೆ ಅಂತಂದರೆ, ನೀವು ಒಂದೊಂದು ಬಾರಿ ಸಮಯ ಸಾಧಕರನ್ನಾಗಿ ಕೆಲವರು ಬಂದು ಹೋಗಿರ್ತಾರಲ್ಲ, ನೀವು ಅದಾಗಿರ್ತೀರ. ಅದಕ್ಕಾಗಿ ಅದೊಂದು ಬಿಟ್ಟು ಸಮಯಕ್ಕೆ ನಿಮಗೆ ಯಾರು ಸ್ಪಂದಿಸ್ತಿರ್ತಾರೋ ಅವ್ರಿಗೆ ನೀವು ಮತ್ತು ಸ್ಪಂದಿಸಿ ಮಾತನಾಡ್ತಕ್ಕಂತಹದ್ದು. ಅದು ಎಷ್ಟೇ ದೂರ ನಿಮಗೆ ಏನಾದರೂ ಕೆಲಸ ಆಗಬೇಕು ಅಂತಂದರೆ ಅದೆಷ್ಟು ದೂರವಾದರೂ ಹೋಗ್ತೀರಿ, ಏನು ಬೇಕಾದರೂ ಮಾಡ್ತೀರಿ, ಎಂತಹ ನಿರ್ಧಾರ ಬೇಕಾದರೂ ತೆಗೆದುಕೊಂಡು ಬರ್ತೀರಿ. ಆದರೆ ಕ್ಲೀನ್, ನೀಟು ಎಲ್ಲವೂ ಕೂಡ ಇವರಿಗೆ ಬೇಕು. ಬಹಳ ಹೇಗೆ ಅಂತಂದರೆ, ಅವರ ಮನೆ ಅಂಗಳ ಹಾಕ್ಬೋದು, ಮನೆ ಹಾಕಬಹುದು, ಅವ್ರ ವೆಹಿಕಲ್ ಆಗಬಹುದು, ಹೊರಗಡೆ ಹೋಗ್ತಕ್ಕಂಥದ್ದು ಎಲ್ಲವೂ ಕೂಡ ನೀಟಾಗಿ ಕಾಣಬೇಕು ಅವರಿಗೆ. ಪ್ರತಿ ಹಂತದಲ್ಲೂ ಕೂಡ ಅವ್ರ ಕೆಲಸ ಕೂಡ ಹಾಗೆ ಇರಬೇಕು. ಆದರೆ ಇವ್ರು ಮಾಡ್ತಕ್ಕಂತಹದ್ದು ಏನಾದರೂ ಬಿಸ್ನೆಸ್ ಬೇರೆಯವ್ರಿಗೆ ಗೊತ್ತಾಗ್ಬಿಟ್ರೆ ಬೇಸರ ಮಾಡ್ಕೊಂಡ್ಬಿಡ್ತಾರೆ, ತಿಳಿಸೋದಿಲ್ಲ. ಆಮೇಲೆ ಯಾರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುತ್ತೆ ಇವರಿಗೆ, ತುಂಬ ಚೆನ್ನಾಗಿ ನಡ್ಕೊಳ್ಳೋದು ಗೊತ್ತಿದೆ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮನ ಮಡದಿ ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಗೆಲ್ಲೋದ್ರಲ್ಲಿ ವಿಫಲರಾಗ್ಬಿಟ್ಟಿರ್ತಾರೆ. ಒಂದೊಂದು ಬಾರಿ, ಯಾವಾಗಲೂ ಅಲ್ಲ, ವಿಫಲರಾಗ್ಬಿಡ್ತಾರೆ. ಆವಾಗ ಸ್ವಲ್ಪ ಬೇಸರ ಹಾಕ್ಬಿಡುತ್ತೆ. ಸರಿ ಬಿಡಪ್ಪ, ನಾನೀಗ ಎಲ್ಲ ರೀತಿಯಲ್ಲಿ ಒಳ್ಳೆಯವನಾಗ್ತೀನಿ, ಈಗ ಮಾಡೋಣ ಅಂತ ಕೆಟ್ಟ ನಿರ್ಧಾರಕ್ಕೆ ಒಂದೊಂದು ಸಾರಿ ಕೈ ಹಾಕಿದ್ರೂ ಕೈ ಸುಟ್ಕೊಳ್ತಾರೆ. ಹಾಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಒಳ್ಳೆಯ ಮನಸ್ಸಿದೆ, ನಾಯಕನ ಗುಣಗಳಿದೆ, ಇನ್ನೊಬ್ಬರಿಗೂ ಸಹಾಯ ಮಾಡ್ತಕ್ಕಿದೆ, ಏನಾದರೂ ಕೊಟ್ಟರೆ ಧಾರಾಳವಾಗಿ ಕೊಡ್ತಕ್ಕಂತಹದ್ದು ಬರುತ್ತೆ. ಯಾವಾಗಲೂ ಅಲ್ಲ, ಒಂದೊಂದು ಬಾರಿ ಅಂತಹ ಧಾರಾಳತನ ಇರುತ್ತೆ. ಏನೇ ಮಾಡಿಸೋದು ತೃಪ್ತಿಯಿಂದ ಮಾಡಿಸೋಂಥ ಗುಣಗಳಿರುತ್ತೆ. ಒಟ್ಟಾರೆ ಬೆಳೆಯಬೇಕು ಅನ್ನೋ ಹಂಬಲ ಬಹಳ ಇರುತ್ತೆ ನಿಮ್ಮಲ್ಲಿ. ಆದರೆ ಅಣ್ಣ ತಮ್ಮಂದರೆ ನಿಮ್ಮನ್ನು ಚುಟುಕ್ತಿರ್ತಾರೆ, ಮೊಟಕು ಮಾಡ್ತಿರ್ತಾರೆ. ಇಲ್ಲಿ ಸ್ವಲ್ಪ ಹೋಗಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು. ಬಹಳ ಪ್ರೀತಿ ಒಂದು ಕುಟುಂಬದ ಮೇಲೆ ಇಟ್ಟಿರ್ತೀರಿ, ಒಂದು ಕುಟುಂಬದ ಬೆಳವಣಿಗೆಗೆ ಇರ್ತೀರಿ. ಆಮೇಲೆ ಯಾರಿಗಾದರೂ ಅಡ್ವೈಸ್ ಮಾಡಬೇಕಾದ್ರೆ ಬೇಗ ಮಾಡೋಕ್ಕೆ ಹೋಗ್ತೀರಿ. ಧಾವಂತ ಜಾಸ್ತಿ ಇರುತ್ತೆ ನಿಮಗೆ. ಅಂತಹದ್ದು ಅಡ್ವೈಸ್ ಮಾಡುವಾಗ ಸ್ವಲ್ಪ ವೀಕ್ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ಪೋ ಸಾಧ್ಯತೆ ಇರುತ್ತೆ. ನಿಧಾನಕ್ಕೆ ಕೂಲಂಕುಷವಾಗಿ ನೀವೇನಾದರೂ ಒಂದನ್ನು ಡಿಸೈನ್ ಮಾಡ್ತೀನಿ ಅಂತಂದರೆ ಬಹಳ ಚಮತ್ಕಾರ ಜನಕ ಅಂತ ನಿಮಗೆ ಕೊಡ್ಬೋದು. ಏನಾದರೂ ಸೃಷ್ಟಿ ಮಾಡಲಿಕ್ಕೆ ಈ ಸಮಸ್ಯೆ ಇದೆಯೇ, ಇದನ್ನು ಹೇಗೆ ಬಗೆಹರಿಸೋದು ಅಂತ ಒಂದು 10 ಜನ ಕೂತ್ಕೊಂಡು ಕೇಳಿದ್ರೆ ಅದು ಕರೆಕ್ಟಾಗಿ ಸಜೆಷನ್ ಕೊಡ್ತಾರೆ. ಅಂತಹ ಆ ಒಂದು ಸಮಸ್ಯೆಗೆ ಪರಿಹಾರ ತಿಳಿಸಿ ಚಮತ್ಕಾರ ಜನಕ ಅಂಥ ಕೆಪಾಸಿಟಿ ಇರುತ್ತೆ ಇವರಲ್ಲಿ. ಅದನ್ನು ಸದ್ಬಳಕೆ ಮಾಡ್ಕೊಂಡು ಹೊರಟ್ರೆ ಮಾತ್ರ ಈ ಶೇರ್ ಮಾರ್ಕೆಟ್ ಅಲ್ಲಿ ಕೈ ಆಡಿಸುವಂಥದ್ದಾಗಿರ್ಬೋದು, ಒಂದು ಬಿಸ್ನೆಸ್ಸಲ್ಲಿ ಬಹುಶಃ ಇವ್ರಿಗೆ ಆಗಬರದೇ ಇರೋ ಬಿಸ್ನೆಸ್ಸಲ್ಲಿ ಕೂಡ ನಾನು ಸಕ್ಸಸ್ ಆಗಲಿಕ್ಕೆ ಇವ್ರಿಗೆ ಲಕ್ಕಿರುತ್ತೆ. ಆ ಬಿಸ್ನೆಸ್ ಆಗಬರಲ್ಲ ಅಂತ ಯಾರನ್ನು ಹೇಳಲಿ, ಅದರಲ್ಲೂ ಕೂಡ ಸಕ್ಸಸ್ ಆಗಲಿಕ್ಕೆ ಕೆಪಾಸಿಟಿ ಇರೋವಂಥದ್ದು ರಾಶಿ ಇದಾಗಿರುತ್ತೆ. ಅಂತಹ ಈ ಮುಖ್ಯವಾಗಿ ಈ ರಾಶ್ಯಾಧಿಪತಿ ಗುರು ಆಗಿದ್ದರೆ ಇನ್ನು ಎರಡನೇದು ಕುಜನಾಗಿರುತ್ತಾನೆ. ಸ್ಟ್ರಾಂಗ್ ಡಿಸಿಷನ್ ತೆಗೆದುಕೊಳ್ತಾರೆ. ಆಮೇಲೆ ಐ ಪ್ರೊಫೈಲ್ ಇವ್ರದ್ದು. ಏನೇ ಚಿಂತನೆ ಮಾಡೋದು ದೊಡ್ಡದಾಗಿ ಮಾಡ್ತಾರೆ. ತೀರಾ ಸಣ್ಣದು ಏನೂ ಕೂಡ ಇವ್ರಿಗೆ ಇಷ್ಟ ಆಗಲ್ಲ, ಅದು ಮಾಡೋಕ್ಕೂ ಇಷ್ಟಪಡಲ್ಲ. ದೊಡ್ಡದು ಏನಾಗುತ್ತೆ ಸರಿ, ಗೋಲ್ ದೊಡ್ಡದಿರುತ್ತೆ ಇವರು. ಎಸ್, ಎಲ್ಲವೂ ಕೂಡ ಗೋಲ್ ದೊಡ್ಡದಿದ್ದಾಗ ಅವರ ವ್ಯವಹಾರ ವ್ಯಾಪಾರವೇ ದೊಡ್ಡ ಮಟ್ಟದ. ಒಂದು ಸಣ್ಣದೊಂದು ಬ್ಯಾಗ್ ತೆಗೆದುಕೊಳ್ಬೇಕಾದ್ರೂ ಕೂಡ ಕ್ವಾಲಿಟಿ ಹುಡುಕ್ತಾರೆ, ಕ್ವಾಲಿಟಿನೇ ಬೇಕಾಗತ್ತೆ. ಅಂತಹದ್ರಲ್ಲಿ ನಿಮ್ಮ ಆಯ್ಕೆ ಈ ವರ್ಷ ನೀವು ಏನು ನಿಮಗೆ ಮೂರನೇ ಮನೆಗೆ ಹೋಗಿರ್ತಕ್ಕಂಥ ಗುರು ಅಣ್ಣ ತಮ್ಮನ್ನು ಸ್ವಲ್ಪ ಹುಷಾರಾಗಿರ್ತಕ್ಕಂತಹದ್ದು, ಬೇಡದ ಸಂಗತಿಗಳಿಗೆ ಸ್ವಲ್ಪ 10 ಬಾರಿ ಯೋಚನೆ ಮಾಡಿ ನೀವು ಮುಂದುವರಿತಕ್ಕಂಥದ್ದು. ಆದರೆ ಸ್ವಲ್ಪ ಹೆಚ್ಚಿಗೆ ಸ್ಥಾನ ಪಲ್ಲಟ ನಿಮಗಿರುತ್ತೆ. ಆ ಸ್ಥಾನ ಪಲ್ಲಟ ಬಹುಶಃ ಎಲ್ಲೋ ನಿಮ್ಮ ಮನೆ ಇರುತ್ತೆ, ಎಲ್ಲೋ ಕಚೇರಿ ಇರುತ್ತೆ, ಇನ್ನೆಲ್ಲೋ ಬಿಸ್ನೆಸ್ ಇರುತ್ತೆ. ಇಲ್ಲಿ ಸ್ವಲ್ಪ ನೀವು ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ, ಎಲ್ಲೆಲ್ಲಿ ನಾನು ಹೇಗಿರಬೇಕು ಅಂತಕ್ಕಂಥದ್ದು. ಆದರೆ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಅಂದರೆ
ಈ ಬ್ರಾಹ್ಮಿ ಲಗ್ನ, ಗೋಧುಳ ಲಗ್ನ, ಇವೆರಡೂ ಲಗ್ನಕ್ಕಿಂತ ಹೆಚ್ಚಿನ ವೈಶಿಷ್ಟ್ಯವನ್ನು ಕೊಡ್ತೀವಿ ಅಂತಂದರೆ ಈ ಮೀನರಾಶಿಯವರಿಗೆ ಅಬ್ಜಿನ್ ಲಗ್ನ. 11ವರೆಯಿಂದ 12ವರೆಯಲ್ಲಿ ಏನು ಕೆಲಸ ಮಾಡ್ತಾರೋ ಈ ಮೀನರಾಶಿಯವರು ಭಾಳ ಶೀಘ್ರವಾಗಿ ಸಕ್ಸಸ್ ಆಗ್ತಾರೆ. ಈ ಲಾಟ್ರಿ ಅಂತಾರಲ್ಲ, ಅಂತಹ ಲಾಟ್ರಿ ಗಿಟ್ಸ್ಕೊಳ್ಳೋಂಥ ಕೆಪಾಸಿಟಿ ಇವರಿಗಿರುತ್ತೆ. ಏನಂದರೆ ಇವರ ಆಲೋಚನೆ ಏನು ಅದಾಗಿರುತ್ತೆ, ಇವರ ಆಲೋಚನೆಯನ್ನೇ ಅವರು ಪಡೆದುಕೊಳ್ತಾರೆ, ಅಂತಹ ಕೆಪಾಸಿಟಿ ಇರುತ್ತೆ. ಸ್ವಲ್ಪ ಭಕ್ತಿ ಅನ್ನೋದು ಜಾಸ್ತಿ ಇರುತ್ತೆ. ಆವಾಗ ಆ ಭಕ್ತಿಗೆ ಸ್ವಲ್ಪ ಪದಚ್ಯುತಿ ಕೂಡ ತಂದುಬಿಡ್ತಾರೆ. ತುಂಬ 27 ದಿನ ನಂಬಿಕೆ ಇರುತ್ತೆ. ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂತಂದರೆ ಅಯ್ಯೋ ಬಿಡು, ಅವರಲ್ಲಿ ಶಕ್ತಿ ಇಲ್ಲ, ಈ ಥರ ಬ್ಯಾಕ್ ಬಂದುಬಿಡ್ತಾರೆ. ಹಾಗೆ ಮಾಡ್ಕೊಳ್ಬಾರ್ದು. ಕಷ್ಟ ನಷ್ಟ ಸಮವಾಗಿ ತೆಗೆದುಕೊಳ್ಬೇಕು. ಲಾಭ ನಷ್ಟ ಹೀಗೆ ಎಲ್ಲವೂ ಕೂಡ ಸಮವಾಗಿ ತೆಗೆದುಕೊಳ್ತೀವಿ ಅಂತಂದರೆ ಈ ರಾಶಿಯವರು ಬೆಳವಣಿಗೆಗಳು ಪೂರ ಹರಿದು ಬರುತ್ತೆ. ಖಂಡಿತ ಗುರುಗಳೇ. ಸೊ ಮೀನರಾಶಿಯವ್ರಿಗೂ ಕೂಡ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಯಾವ ರೀತಿಯಾಗಿರುವಂಥ ವ್ಯಕ್ತಿತ್ವ ಇರುತ್ತೆ. ಇನ್ನು ಶೇರ್ ಮಾರ್ಕೆಟ್ನಲ್ಲಿ ಕೂಡ ಇವ್ರು ಸಕ್ಸಸ್ನ ಕಾಣ್ತಾರೆ, ಇವ್ರು ಅಂದ್ಕೊಳ್ದೇ ಇರುವಂಥ ಬಿಸ್ನೆಸ್ನಲ್ಲಿ ಕೂಡ ಸಕ್ಸಸ್ ಮಾಡ್ಕೊಳ್ಳುವಂಥ ಒಂದು ಯೋಗ ಈ ರಾಶಿಗೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.